ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈಸಿಯಾಗಿ ನೀರು ದೋಸೆನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನು ನೆನ್ನೆ ರಾತ್ರಿಯೇ 2 ಗ್ಲಾಸ್ ಅಕ್ಕಿನ ನೆನೆಯಕ್ಕಿಟ್ಟಿದ್ದೆ. ಇವತ್ತು ಬೆಳಗ್ಗೆ ಅದನ್ನು ತೊಳೆದು ಅಕ್ಕಿ, 2 ಏಲಕ್ಕಿ ಮತ್ತು 1 ಗ್ಲಾಸಷ್ಟು ನೀರನ್ನು ಹಾಕಿ ನಾನು ನೈಸಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು, ಇದು ಇವಾಗ ಆಗಿದೆ. ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ವಾ. ನೀರು ದೋಸೆ ಅಂದರೆ ಕನ್ಸಿಸ್ಟೆನ್ಸಿ ನೀರಾಗಿರಬೇಕು, ತಿಕ್ಕಾಗಿರಬಾರ್ದು. ಇಲ್ಲಿ ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಹೇಳಿ. ನಾನು ಇದಕ್ಕೆ ಇವಾಗ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಗ ಓವರಾಲ್ ಆಗಿ 3 ಗ್ಲಾಸ್ ನೀರನ್ನು ಸೇರಿಸಿದ್ದೀನಿ. ಈಗ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ಇದನ್ನು ತುಂಬ ಹೊತ್ತು ಇಡೋವಂಥ ನೆಸಸರಿ ಏನೂ ಇಲ್ಲ, ಪಟ್ಟಂತಲೇ ಹೇಳಿ ಮಾಡ್ಕೋಬಹುದು. ನಾನು ಆಲ್ರೆಡಿ ಇಲ್ಲಿ ದೋಸೆ ಕಲ್ಲನ್ನು ತೆಗೆದು ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ಬೋದು ಹಂಚು ಫುಲ್ ಕಾದಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಬ್ರಷಲ್ಲಿ ಹೀಗೆ ಸವರಿದ್ರೆ ಸಾಕು. ನೀವು ಒಂದೊಂದು ದೋಸೆನೂ ಹಾಕುವಾಗ ಎಣ್ಣೆನ ಪ್ರತಿ ಸಲ ಹಾಕಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತದೆ. ನಾನಿವಾಗ ನೋಡಿ ಹಾಕಿದ್ದೀನಿ ದೋಸೆನ. ಇದೊಂದು ಹೈ ಫ್ಲೇಮಲ್ಲೇ ಒಂದು 2 ನಿಮಿಷ ಚೆನ್ನಾಗಿ ಬೆಂದರೆ ಸಾಕು. ಕೆಲವೊಬ್ರು ಇದಕ್ಕೆ ಕಾಯಿ ಸಮೇತ ಹಾಕ್ತಾರೆ, ನಿಮಗೆ ಇಷ್ಟ ಇದ್ದರೆ ಹಾಕಿ. ನಾನಿಲ್ಲಿ ಹಾಕಿಲ್ಲ. ಇದೊಂಥರ ಈಸಿಯೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಬ್ಯಾಚುಲರ್ಸ್ ಇಲ್ಲ ವರ್ಕಿಂಗ್ ವುಮೆನ್ಸಿಗೆಲ್ಲ ಇದೊಂಥರ ಬೆಳಗಿನ ಬ್ರೇಕ್ಫಾಸ್ಟ್ ತುಂಬ ಸುಲಭ ಆಗಿರುತ್ತೆ. ನೋಡಿ, ಇಲ್ಲಿ ಹಂಚಿಗೆ ಏನು ಇಟ್ಕೊಂಡಿಲ್ಲ, ಕಲ್ಲು ಪೂರ್ತಿಯಾಗಿ ಕಲ್ಲಿಂದ ಎದ್ದು ಬಂದಿದೆ ದೋಸೆ. ಇವಾಗ ಮತ್ತೆ ನಾನು ಇದಕ್ಕೆ ಎಣ್ಣೆ ಸವರಿ ಮತ್ತೆ ದೋಸೆನ ಹಾಕ್ತಾ ಇದ್ದೀನಿ. ಕೆಲವೊಬ್ರು ಕೇಳಬಹುದು ದೋಸೆಗೆ ಏಲಕ್ಕಿನ ಹಾಕ್ತೀರಾ ಅಂತ ಹೇಳಿ. ಹಾಕೋದ್ರಿಂದ ಒಳ್ಳೆ ಪರಿಮಳ ಸಿಗುತ್ತೆ. ನಾನಿಲ್ಲಿ ದೋಸೆನ ಮರ್ಚಿ ಹಾಕ್ತಾ ಇದ್ದೀನಿ ತಟ್ಟೆಗೆ. ಇದು ಈ ರೀತಿ ಹಾಕೋದ್ರಿಂದ ಇದನ್ನ ಫೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ. ನೀವಿಲ್ಲಿ ನೋಡಬಹುದು, ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ನಾನು ಆಲ್ರೆಡಿ ಇಲ್ಲಿ 3ರಿಂದ 4 ದೋಸೆನ ಹಾಕಿದ್ದೀನಿ. ಇದು ಚಿಕನ್ ಸಾರು, ಮಟನ್ ಸಾರೊಟ್ಟಿಗೆ ತುಂಬ ರುಚಿಕರಾಗಿರುತ್ತೆ. ನಾನಿವತ್ತು ಮಟನ್ ಸಾರೊಟ್ಟಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನಾನ್ ವೆಜ್ ತಿನ್ನೋದಿಲ್ಲ ಅನ್ನೋರು ಬೇಕಾದರೆ ಇದನ್ನು ಚಟ್ನಿ ಒಟ್ಟಿಗೂ ಸರ್ವ್ ಮಾಡ್ಬೋದು. ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ.